ಭೂಪಾಲಪಳ್ಳಿ ಎನ್ನುವ ಗ್ರಾಮದಲ್ಲಿ ಜಮೀನ್ದಾರ ಕುಟುಂಬಕ್ಕೆ ಸೇರಿದ ಸುವರ್ಣ, ವಿಶ್ವಂ ಎನ್ನುವ ದಂಪತಿಗಳಿದ್ರು. ದೊಡ್ಡ ಮನೆ, 1 ಎಕರೆ ಜಾಗ, ಲೆಕ್ಕಕ್ಕೆ ಮೀರಿದ ಆಸ್ತಿ, ಹಣ. ಸುವರ್ಣನಿಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ತಿಂತಾನೇ ಇರೋದು. ವಿಶ್ವಂಗೆ ದಾನ ಧರ್ಮ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಈ ದಂಪತಿಗಳಿಗೆ ವೈದೇಹಿ, ಕಾವೇರಿ ಎನ್ನುವ ಮಗಳಿದ್ರು. ಅಕ್ಕ ತಂಗಿಯರು ಯಾವಾಗ ನೋಡಿದ್ರು ಗಲಾಟೆ ಮಾಡ್ತಾನೆ ಇರ್ತಾರೆ. ಇವರಿಗೆ ಮದುವೆ ಮಾಡ್ಬೇಕು ಅಂತ. ಸುವರ್ಣ, ನೀನು ತಿನ್ನೋದ್ನ ನಿಲ್ಸಿದ್ರೆ ನಮ್ಮ ಹೆಣ್ಮಕ್ಳ ಮದುವೆ ಬಗ್ಗೆ ಮಾತಾಡ್ಬೋದು. ಮಾತಾಡೋದು ನಿಮ್ ಬಾಯಿ, ತಿಂತಿರೋದು ನನ್ ಬಾಯಿ. ಇದ್ರಲ್ಲಿ ನನ್ ಬಾಯಿಗೇನ್ ಕೆಲ್ಸ? ನಮ್ಮ ಹೆಣ್ಮಕ್ಳಿಗೆ ಸಂಬಂಧ ನೋಡಿದೀನಿ, ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡ್ರಿ, ಅದ್ಯಾಕ್ ನನ್ಗೆ ಹೇಳ್ತೀರಾ? ಅದಲ್ಲ ಸುವರ್ಣ, ನಮಗೆ ಬರುವಂತಹ ಅಳಿಯಂದ್ರ ಬಗ್ಗೆ ನಿನಗೂ ತಿಳ್ಕೋಬೇಕು ಅಂತ ಅನ್ಸಲ್ವಾ? ನನಗೆ ಹಾಗೆ ಅನ್ಸದಿಲ್ಲ ಅಂದ್ರೆ ನನ್ ಮನ್ಸು, ನಾನು ನಿಮ್ನ ಎಷ್ಟು ನಂಬಿದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ ಹಾಗೆ ಅಂತ ಹೇಳಿದ್ಲು. ಸಂತೋಷದಿಂದ ವಿಶ್ವಂ ಹೊರಟೋದ. ಒಳ್ಳೆ ಮುಹೂರ್ತ ದಿನ ನೋಡಿ ಸುಧಾಕರ್ ವೈದೇಹಿಗೆ ಹಾಗೇನೆ 2ನೇ ಮಗಳಾದ ಕಾವೇರಿ ಸಂಪತ್ ಜೊತೆ ಮದ್ವೆ ಮಾಡಿದ್ರು. ಸುಧಾಕರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಸಂಪತ್ ಒಳ್ಳೆ ರೈತನಾಗಿ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ರು. ಅಂದ್ರೆ ನನ್ನ ಹೆಣ್ಮಕ್ಳಿಗೆ ಯಾವ ಕಷ್ಟ ಕೊಡದೆ ಚೆನ್ನಾಗಿ ಜೀವನ ಮಾಡ್ಕೊಂಡಿರಿ, ಇರುವುದರಲ್ಲಿ ತೃಪ್ತಿಯಾಗಿ ಜೀವನ ಮಾಡಿ ಹಾಗೆ ಹೇಳಿ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳ್ಸ್ಕೊಟ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಸಿಟಿಯಲ್ಲಿ ಗಂಡನ ಮನೆಯಲ್ಲಿ ಜೀವನ ಮಾಡ್ತಾ ಇರುವ ವೈದೇಹಿ ಹೇಳಿದ ಮಾತನ್ನು ಸುಧಾಕರ್ ಆಶ್ಚರ್ಯದಿಂದ, ಏನಾದ್ರೂ ಹುಚ್ಚ ವೈದೇಹಿ, 10 ದಿನ ನಾನ್ ರಜೆ ಮಾಡ್ಬೇಕಾ? ನೀವು ನನ್ನ ಪೆದ್ದಿ ಹುಚ್ಚಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನನಗ್ ಗೊತ್ತಿಲ್ಲ. ನೀವು 10 ದಿನ ರಜೆ ಮಾಡ್ಬೇಕು. ನನಗೆ ನನ್ನ ತಾಯಿ ಮನೆಗೆ ಹೋಗ್ಬೇಕು. ನನ್ನ ಕರ್ಕೊಂಡೋಗಿ. ನಿನ್ ತಾಯಿ ಮನೆಗ? ಇದು ತುಂಬಾ ಚೆನ್ನಾಗಿದೆ. 10 ದಿನ ರಜೆ ಮಾಡ್ಕೊಂಡು ಹೋಗಷ್ಟು ಏನಾದ್ರೂ ಹಬ್ಬ ಇದೆಯಾ? ಹಬ್ಬದ ವಿಷಯ ನಮಗೆ ಯಾಕೇರಿ? ನಾವು 10 ದಿನ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. 10 ದಿನ ನಾವು ಅಲ್ಲೇ ಇದ್ದು ನನ್ ತಾಯಿ ಹೇಳಿದ ಹಾಗೆ ಆಸ್ತಿನ ನಮ್ಮ ಹೆಸರಲ್ಲೇ ಬರ್ಕೊಂಡ್ ಬರ್ತೀವಿ. ಏನು ವೈದೇಹಿ ನೀನ್ ಹೇಳೋದು? ನಿನ್ ತಾಯಿ ಮನೆ ಆಸ್ತಿನ ನಾವ್ ಹೇಗೆ ಸಂಪಾದನೆ ಮಾಡೋದು? ನನಗೇನು ಅರ್ಥನೇ ಆಗ್ತಿಲ್ಲ. ನಮ್ ತಾಯಿ ಹೆಸರಲ್ಲಿ ತುಂಬಾ ಆಸ್ತಿ ಇದೆ ಅಂತ ನಿಮ್ಗೆ ಗೊತ್ತು ತಾನೆ? ಆಸ್ತಿ ಮಾತ್ರನಾ? ನಿಮ್ಮಮ್ಮ ತುಂಬಾನು ತಿಂತಾರೆ. ಅವರ ಆ ಗುಣನೇ ನಮಗೆ ವರವಾಗಿ ಬಂದಿರೋದು. ಮಾತಾಡ್ತಾ ಇರುವಾಗ ಸುಧಾಕರನಿಗೆ ಕಾಲ್ ಬಂತು. ಆನಂದ್ ಕಾಲಿಂಗ್ ಅಂತ ಬರ್ತಿತ್ತು. ಆನಂದ್ ಸುಧಾಕರನಿಗೆ ಕೊಲಿಗ್. ಆನಂದ್ ಸುಧಾಕರನ ಮನೆ ಕೆಳಗೆ ನಿಂತ್ಕೊಂಡು ಕಾಲ್ ಮಾಡ್ತಿದ್ದ. ಇಲ್ಲಿ ನೋಡು ವೈದೇಹಿ, ನನಗೆ ತುಂಬಾ ಕೆಲ್ಸ ಇದೆ. ನೀನೇನು ಮಹಾರಾಣಿ, ನಿನಗೆ ಯಾವ ಕೆಲ್ಸನೂ ಇಲ್ಲ. ಅದನ್ನು ಮೀರಿ ಕೂಡ ನಾನೇನಾದ್ರೂ ಹೇಳಿದ್ರೆ ತಂದಿದ್ದೀನಲ್ವಾ ವರದಕ್ಷಿಣೆ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀಯ. ಅದಲ್ಲ ರೀ, ಇವಾಗ ನನ್ ಮಾತ್ ಕೇಳಿದ್ರೆ ನನಗೆ ಇರುವ ಕೆಲ್ಸನ ಹೋಗಿ ನಾನು ಭಿಕ್ಷೆ ಎತ್ಬೇಕು. ಹೀಗೆ ಕೆಲ್ಸಕ್ಕೆ ಹೊರಟೋದ ಸುಧಾಕರ್. ಹೀಗೆ ಸಮಯ ಕಳೀತಾ ಇತ್ತು. ಹೊಲದಲ್ಲಿ ಕೆಲಸ ಮಾಡುವ ತನ್ನ ಗಂಡನನ್ನು ನೋಡಲು ಕಾವೇರಿ ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಬಂದ್ಲು. ಒಂದು ಮರದ ಕೆಳಗೆ ನಿಂತ್ಕೊಂಡು, ರೀ ಊಟ ತಂದಿದ್ದೀನಿ ಬನ್ರಿ ಹಾಗೆ ಅಂತ ಕರೆದ್ಲು. ಸಂಪತ್ ಮರದ ಕೆಳಗೆ ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದ. ಕಾವೇರಿ ಮಾತನಾಡಲು ಆರಂಭಿಸಿದ್ಲು. ಏನ್ರಿ, ಒಂದು 10 ದಿನದ ನಂತರ ನಿಮ್ ಕೈಗೆ ಒಂದು 10 ಲಕ್ಷ ಬಂದ್ರೆ ಏನ್ ಮಾಡ್ತೀರಾ? 10 ಲಕ್ಷಣ? ಹಗಲ್ ಕನ್ಸು ಕಾಣ್ಬೇಡ ಕಾವೇರಿ. ಹಗಲ್ ಕನ್ಸಲ್ಲ ರೀ, ನೀವು ಮನ್ಸ್ಪಟ್ರೆ ಮಾತ್ರ ಈ ಕನ್ಸು ನಿಮ್ ಕೈಯಾರೇನೆ ನೆರವೇರುತ್ತೆ. ನಿಮ್ ಕೈಯಲ್ಲಿ 10 ಲಕ್ಷ ಇರುತ್ತೆ. ತಿನ್ನುವಾಗ ಏನ್ ಕಾವೇರಿ? ನನಗೆ ನೀವು ಸಿಕ್ಕಿದ್ದು ಇವಾಗ ಅಲ್ವಾ ರೀ, ಅದಕ್ಕೇನೆ ಇವಾಗ ಹೇಳ್ತಾ ಇದ್ದೀನಿ. ಸರಿ ಹೇಳು, ನಿನ್ನ ಹಗಲು ಕನಸು ಬಗ್ಗೆ ಕೇಳೋಣ. ನಮ್ ತಾಯಿ ಹೆಸರಲ್ಲಿರುವ ಆಸ್ತಿ ಬಗ್ಗೆ ಗೊತ್ತು ತಾನೇ? ನಿಮ್ಮ ತಾಯಿ ತಿನ್ನುವಂತಹ ತಿಂಡಿ ಬಗ್ಗೆ ಕೂಡ ಗೊತ್ತು. ವಿಷಯ ಏನು ಅಂತ ಹೇಳು. ನಿಮಗೆ ಹೇಗೋ ಅಡಿಗೆ ಮಾಡಕ್ಕೆ ಗೊತ್ತು, ರುಚಿಯಾಗಿ ಅಡಿಗೆ ಮಾಡ್ತೀರಾ. ಅದೆಲ್ಲ ನನಗ್ ಗೊತ್ತು, ಹೇಳು. ವಿಷಯನ ನೀನ್ ನನ್ ಜೊತೆ ಹೇಳ್ತೀಯಾ ಇಲ್ವಾ? ನೀವು ಅಡಿಗೆ ಭಟ್ಟನಾಗಿ ಸ್ವಲ್ಪ ದಿನ ನಮ್ಮನೇಲಿ ಕೆಲಸ ಮಾಡ್ಬೇಕು. ನಿಮ್ಮ ಕೈ ರುಚಿ ಬಲೆಯಲ್ಲಿ ನಮ್ ತಾಯಿನ ಬೀಳಿಸ್ಬೇಕು. ಆಸ್ತಿನ ನಿಮ್ಮ ಹೆಸರಲ್ಲಿ ಬರ್ಕೋಬೇಕು. ಏನ್ ಕಾವೇರಿ, ನಿಮ್ಮ ಅಕ್ಕನವ್ರು ಇದ್ದಾರಲ್ವಾ, ಅವರು ಕೂಡ ನಮ್ಮ ರೀತಿ ಆಲೋಚನೆ ಮಾಡ್ತಾರೆ ತಾನೆ? ಅದಕ್ಕೆ ರೀ ನಾನು ಹೇಳೋದು, ನಾವು ಅವ್ರಕ್ಕಿಂತ ಮುಂದೆ ಹೋಗಿ ಇರ್ಬೇಕು. ಇದೆಲ್ಲ ನಡೆಯುತ್ತಾ? ನಮ್ಮ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ನಾವು ಸಂತೋಷವಾಗಿದ್ದೀವಿ. ಇದ್ರಲ್ಲಿ ನಾವು ಸಂತೋಷವಾಗಿ ಇರ್ಬೋದಲ್ವಾ? ನಾನು ಹೇಳೋ ಮಾತು ನೀವು ಕೇಳಿದ್ರೇನೆ ನಾವಿಬ್ರು ಮಾತಾಡೋದು. ಇಲ್ಲದಿದ್ರೆ ಮೌನವ್ರತನೇ. ನಿಮಗೆ ಅಡಿಗೆ ಮಾಡೋದಿಲ್ಲ, ಬಟ್ಟೆ ಒಗೆಯೋದಿಲ್ಲ, ಏನು ಮಾಡೋದಿಲ್ಲ. ಹೀಗೆ ಕಾವೇರಿ ಅವನನ್ನು ಎದುರಿಸಿದಾಗ ಅವನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಸರಿ ಕಾವೇರಿ, ಹಾಗಾದ್ರೆ ನಾಳೆನೆ ಹೊರಡೋಣ. ಮಾತು ಕೇಳಿ ಕಾವೇರಿ ಕೂಡ ಸಂತೋಷ ಪಟ್ಲು. ಅದು ಟ್ರಾನ್ಸ್ಪೋರ್ಟ್ ಆಫೀಸ್. ಆನಂದ್, ಶೈಲಜಾ ಎನ್ನುವ ಇಬ್ಬರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು. ಅವರವರು ತಂದಿರುವ ಲಂಚ್ ಬಗ್ಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವತ್ ನಾನು ಟೊಮೆಟೊ ಬಾತ್ ಮಾಡ್ಕೊಂಡ್ ಬಂದಿದ್ದೀನಿ. ಆನಂದ್ ಅವ್ರೆ, ನೀವು? ಅಯ್ಯೋ, ನನಗೂ ಏನೂ ಗೊತ್ತಿಲ್ಲ, ನನ್ನ ಹೆಂಡತಿ ಏನ್ ಮಾಡಿದಾಳೋ. ಸರಿ ಶೈಲಜಾ ಅವರೇ, ನೀವು? ನಿಜ ಹೇಳ್ಬೇಕಾ, ನನಗೆ ಟಿಫಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನನ್ನ ಗಂಡನೇ ಅಡಿಗೆ ಮಾಡಿದ್ದು. ನಿಮ್ಮ ಉದ್ದೇಶ ಏನು? ನಾನು ಅಡಿಗೆ ಹೆಸರು ಹೇಳಿದ ತಕ್ಷಣ ನಾನೇ ಅಡಿಗೆ ಮಾಡ್ಕೊಂಡು ಬಂದೆ ಅನ್ಕೊಂಡಿದ್ದೀರಾ? ಅಯ್ಯೋ, ನಾವ್ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತಿದ್ದೀವಿ?
ಹೌದು, ಹಾಗೆ ಆಲೋಚನೆ ಮಾಡಿದ್ರೆ ಏನ್ ತಪ್ಪು? ಗಂಡಸರು ಅಡಿಗೆ ಮಾಡಬಾರ್ದಾ? ನನ್ ಗಂಡ ಎಲ್ಲ ಕೆಲಸ ಮಾಡ್ತಾರೆ, ಅಡುಗೆ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. ನನಗಿಂತ ಅವರೇ ತುಂಬಾ ಚೆನ್ನಾಗಿ ಮಾಡೋದು. 3 ತಿಂಗಳಿಂದ ಕೆಲಸ ಇಲ್ಲಲ್ವಾ, ಅದಕ್ಕೆ ಎಲ್ಲ ಕೆಲಸ ಮಾಡ್ಬೋದು. ಅವರಿಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಹಾಗಿರುವಾಗ ನಿಮ್ಗಿಂತ ಚೆನ್ನಾಗಿ ಮಾಡೋದಿದ್ರೆ ಹೇಗೆ ಹೇಳಿ? ಹೀಗೆ ತಮಾಷೆ ಮಾಡಿದಾಗ ಸುಧಾಕರ್ ನಗ್ತಾ ಇದ್ದ. ಶೈಲಜನಿಗೆ ಕೋಪ ಬಂತು. ಹಾಗೆಲ್ಲ ನಗ್ಬೇಡ ಆನಂದ್. ಅಡಿಗೆ ಮಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಆಫೀಸಿಗೆ ಬರುವ ತನಕ 9 ಗಂಟೆ ತನಕ ಬೇಗ ಬೇಗ ಕೆಲಸ ಮಾಡಿ ಆಫೀಸಿಗೆ ಬರೋಷ್ಟರಲ್ಲಿ ಅಬ್ಬಾ, ಅದ್ರ ಕಷ್ಟ ನಿನಗೆ ಗೊತ್ತಾಗಲ್ಲ. ನಿನಗೇನೋ ಗೊತ್ತಾಗಿರುವ ರೀತಿ ಮಾತಾಡ್ತಿದೀಯಾ? ಹಾಗಾದ್ರೆ ಮನೆಯಲ್ಲಿ ನೀನೇ ಎಲ್ಲ ಕೆಲಸ ಮಾಡಿ ಆಫೀಸಿಗೆ ಬರುವ ರೀತಿ ಇದೆ. ಆನಂದ್, ನೀನು ಎದೆಯಲ್ಲಿ ಕೈ ಇಟ್ಕೊಂಡೇಳು, ನಿನ್ ಮನೇಲಿ ಕೆಲಸ ಮಾಡೋದಿಲ್ವಾ? ಹೇಳಿದಾಗ ಆನಂದ್ ಮುಖವನ್ನು ಸಣ್ಣದ್ ಮಾಡ್ಕೊಂಡು, ಈ ಎಲ್ಲ ಕೆಲಸದ ಜೊತೆ ನನ್ನ ಹೆಂಡತಿಗೆ ಊಟ ಕೂಡ ತಿನ್ಸಿಯೇ ಬರೋದ್ ಕಣೋ. ಹಾಗೆ ಅಂತ ಹೇಳಿದಾಗ ಶೈಲಜಾ ಜೋರಾಗಿ ನಗ್ತಾ ಇದ್ಲು. ಸುಧಾಕರ್ ಆನಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಶೈಲಜಾ ನಗುತ್ತಾ, ಮುಖ ಇಟ್ಕೋಬೇಡಿ, ನಿಮ್ನ ನೋಡಿದ್ರೆ ನಗು ಬರ್ತಾ ಇದೆ. ಹೀಗೆ ಸುಧಾಕರನ ಬಳಿ ಕೆಸರಲ್ಲೇ ಬಿದ್ದು ಎದ್ದು ಬರ್ತಾ ಇದ್ಲು ವೈದೇಹಿ. ಅವಳ ಮೇಲೆ ವಾಸನೆ ಬರ್ತಾ ಇತ್ತು. ಬಾಳೆಹಣ್ಣು, ಸಿಪ್ಪೆ, ಕಸ ಎಲ್ಲನೂ ತುಂಬಿತ್ತು. ವೈದೇಹಿ ಮೇಲೆಯಿಂದ ವಾಂತಿ ಬರುವಷ್ಟು ವಾಸನೆ ಬರ್ತಾ ಇತ್ತು. ಆನಂದ್ ಶೈಲಜಾ ಆ ವಾಸನೆನ ತಡ್ಕೊಳಕ್ಕಾಗದೆ ಅಲ್ಲಿಂದ ಪಾರಾದ್ರು. ವೈದೇಹಿ, ಮೊದ್ಲು ಬಾತ್ರೂಮ್ಗೆ ಹೋಗಿ ತೊಳ್ಕೊ, ವಾಸನೆನ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ. ನಿಮ್ಗೆ ಗಲೀಜು ವಾಸನೆ ಬಂದ್ರೆ ನನಗೆ ಹಣದ ವಾಸನೆನೇ ಬರ್ತಾ ಇದೆ ರೀ. ಹಣದ ವಾಸನೆ ಏನೇ? ಮನೆಗ್ ಬನ್ರಿ, ಮನೇಲಿ ಹೇಳ್ತೀನಿ. ಸುಧಾಕರನನ್ನು ಕರೆದುಕೊಂಡು ಮನೆಗೆ ಹೋದ್ಲು. ಹೀಗೆ ಸಮಯ ಕಳೀತಾ ಇತ್ತು. ವೈದೇಹಿ, ಸುಧಾಕರ್ ಹಾಗೇನೆ ಸಂಪತ್, ಕಾವೇರಿ ತಮ್ಮ ತಾಯಿ ಮನೆಗೆ ಬಂದ್ರು. ಸುವರ್ಣ ಕೂತ್ಕೊಂಡು ಬಾಳೆಹಣ್ಣನ್ನು ತಿಂತಾ ಇದ್ಲು. ಅವರನ್ನು ನೋಡಿ ತಂದೆಯಾದ ವಿಶ್ವಂ ಹೀಗೆ ಹೇಳಿದ, ಅಳಿಯಂದ್ರನ್ನ ಕರ್ಕೊಂಡು ಹೀಗೆ ಬಂದಿದ್ದೀರಾ? ಅಪ್ಪ, ಅಮ್ಮನಿಗೆ ಇಷ್ಟವಾದ ಅಡಿಗೆನ ಮಾಡಿಕೊಡೋರಿಗೇನೆ ಈ ಆಸ್ತಿನ ಬರ್ದಿಡೋದು ಅಂತ ಅಮ್ಮ ಹೇಳಿದ್ರಪ್ಪ. ಅದಕ್ಕೇನೆ ಗಂಡನ ಕರ್ಕೊಂಬಂದೆ. ಅಪ್ಪ, ನಾನೇನು ಆಸ್ತಿನ ಕದ್ಕೊಂಡು ಹೋಗಕ್ಕೆ ಬರ್ಲಿಲ್ಲಪ್ಪ. ಅಮ್ಮ ಹೇಳಿದಿಕ್ಕೇನೆ ನಾನು ನನ್ನ ಗಂಡನ ಕರ್ಕೊಂಬಂದಿದ್ದು. ಇಲ್ಲಿ ನೋಡಿ ಮಕ್ಳೇ, ಅವರಿಬ್ಬರು ಕೆಲ್ಸದವರಲ್ಲ, ನಿಮಗೆ ಗಂಡಂದಿರು. ನಾವು ಅಡಿಗೆ ಮಾಡಕ್ಕೆ ಬಂದಿರೋ ಅಡಿಗೆ ಅಳಿಯಂದಿರು. ಹೌದು ಮಾವ, ಅಣ್ಣ ಹೇಳಿದ ರೀತಿ ನಾವು ಅಡಿಗೆ ಅಳಿಯಂದ್ರೆ. ನೀವೇ ನಿಮ್ಮ ಅತ್ತೆಯವರಿಗೆ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಇಷ್ಟೊಂದು ಆತ್ರವಾಗಿದ್ರೆ ನಾನ್ ಯಾಕೆ ಬೇಡ ಅಂತ ಹೇಳ್ತೀನಿ. ಏನಂದ್ರೆ ಇದಕ್ಕೆ ಬೇಕಾದ ಏರ್ಪಾಡುಗಳನ್ನ ಮಾಡ್ರಿ. ಸರಿ ಸುವರ್ಣ, ಮಾತಾಡ್ಕೊಂಡಿರಿ, ನಾನ್ ಬೇಕಾದ ಸಿದ್ಧತೆಗಳನ್ನ ಮಾಡ್ತೀನಿ. ಆ ನಂತರ ಅತ್ತೆಗೋಸ್ಕರ ಅಳಿಯಂದಿರ ಪೈಪೋಟಿಯನ್ನು ಆರಂಭಿಸೋಣ. ಹಾಗೆ ಹೇಳಿದಾಗ ಕೋಪದಿಂದ ವೈದೇಹಿ ಮತ್ತು ಕಾವೇರಿ ತಂದೆಯನ್ನು ನೋಡಿದ್ರು. ಅತ್ತೆಗೋಸ್ಕರ ಅಂತ ಯಾಕೆ ಹೇಳ್ತೀರಾ? ಆಸ್ತಿಗೋಸ್ಕರ ಅಂತ ಹೇಳಿ. ಸಾರಿ ಮಕ್ಳೇ, ಟಂಗು ಸ್ಲಿಪ್ ಆಗೋಯ್ತು. ಹಾಗೆ ಅಂತ ಹೇಳಿ ಹೊರಟು ಹೋದ. ರೀ, ನಮ್ಮ ಮನೆಯಲ್ಲಿ ನನಗೋಸ್ಕರ ಎಷ್ಟು ರುಚಿಯಾಗಿ ನೀವು ಅಡಿಗೆ ಮಾಡ್ತೀರೋ ಅದಕ್ಕಿಂತ 2 ಪಟ್ಟು ಜಾಸ್ತಿಯಾಗಿ ಆಸ್ತಿಗೋಸ್ಕರ ನೀವಿಲ್ಲಿ ಅಡಿಗೆ ಮಾಡ್ಬೇಕು. ಅಡಿಗೆಯಲ್ಲಿ ನಾವೇ ಗೆಲ್ಬೇಕು, ಆಸ್ತಿ ನಮ್ಮ ಪಾಲಾಗ್ಬೇಕು. ಏನ್ ಹೇಳ್ತೀರಾ? ಸರಿ ವೈದೇಹಿ, ನೀನ್ ಕೂತ್ಕೊಂಡು ನೋಡ್ತಾ ಇರು. ಹಾಗೆ ಅಂತ ಸುಧಾಕರ್ ಹೇಳಿದಾಗ ಕಾವೇರಿ ಅವಳ ಗಂಡನ್ ಜೊತೆ, ಏನ್ರಿ, ನಮ್ಮ ತಾಯಿ ಆಸ್ತಿ ಎಲ್ಲ ನಮಗೆ ಬರ್ಬೇಕು. ಸರಿ ಕಾವೇರಿ. ಹಾಗೆ ಅಂತ ಮಾತಾಡ್ತಿರುವಾಗ ಮಾವ ಬಂದ. ವಿಷಯವನ್ನು ಹೇಳಿದ. ಎಲ್ಲರೂ ಅಂಗಳಕ್ಕೆ ಬಂದು ಹೊರಗಡೆ ಇರುವ ಡೈನಿಂಗ್ ಟೇಬಲ್ ಮತ್ತು 2 ಗ್ಯಾಸ್ ಸ್ಟವ್ ಅನ್ನು ನೋಡಿದ್ರು. ಟೇಬಲ್ ಮೇಲೆ ಚಿಕನು, ಮಟನು, ಫಿಶು, ಎಲ್ಲಾ ವಿಧವಾದ ತರಕಾರಿಯನ್ನು ಕೂಡ ತಗೊಂಬಂದು ಇಟ್ಟಿದ್ರು. ಇಬ್ಬರು ಅಳಿಯಂದಿರು ಅವರಿಗೆ ಗೊತ್ತಾಗುವ ರೀತಿ ತುಂಬಾ ಚೆನ್ನಾಗಿ ಅಡಿಗೆಯನ್ನು ಮಾಡಲು ಆರಂಭಿಸಿದ್ರು. ಹೀಗೆ ವಿಧ ವಿಧವಾದ ಬಗೆ ಬಗೆಯಾದ ಅಡಿಗೆ ಮಾಡಿದ್ರು. ನನ್ನ ಗಂಡನೇ ಗೆಲ್ಲದು, ಇಲ್ಲ ನನ್ನ ಗಂಡನೇ ಗೆಲ್ಲದು. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಸುವರ್ಣ ಬಂದು, ಇವಾಗ ನನಗೆ ಬಡಿಸಿ ಹಾಗೆ ಹೇಳಿದಾಗ ಇಬ್ಬರು ಅಕ್ಕ ತಂಗಿಯರು ಅವರವರ ಗಂಡಂದಿರು ಮಾಡಿದ ಅಡಿಗೆಯನ್ನು ಬಡಿಸಿದ್ರು. ಅಷ್ಟೇ, ಸ್ವಲ್ಪ ಅಡುಗೆ ಕಪ್ಪಾಗಿತ್ತು, ಸ್ವಲ್ಪ ಅಡುಗೆ ಕೆಂಪಾಗಿತ್ತು. ಅದನ್ನು ನೋಡಿ ಸುವರ್ಣಮ್ಮನಿಗೆ ಆ ಅಡುಗೆ ಅಸಹ್ಯವಾಗಿ ಇದಕ್ಕಿದ್ದಂಗೆ ಜೋರಾಗಿ ವಾಂತಿ ಮಾಡಿದ್ರು. ಮಕ್ಕಳಿಬ್ಬರು ನೀರನ್ನು ಕುಡಿಸಿದ್ರು. ಚೀಚಿ, ಇನ್ಮುಂದೆ ಈ ರೀತಿಯೆಲ್ಲ ನಾನು ತಿನ್ನದೇ ಇಲ್ಲ. ಹಾಗೆ ಅಂತ ಹೇಳಿ ಒಳಗಡೆ ಹೋದ್ರು. ವೈದೇಹಿ ಕಾವೇರಿ ಕೂಡ ಕೋಪದಿಂದ ನೋಡುತ್ತಾ ಮನೆಯೊಳಗೆ ಹೋದ್ರು. ಸುಧಾಕರ್, ಸಂಪತ್ತು, ಅವರ ಮಾವ 3 ಜನ ಸೇರಿ, ಮಾವ, ನೀವು ಹೇಳಿದ ರೀತಿನೇ ನಾವಿಬ್ರು ಮಾಡ್ಬಿಟ್ಟು ಇನ್ಮುಂದೆ ಅತ್ತೆ ಏನ್ ಸಿಗುತ್ತೋ ಅದನ್ನ ಕಂಡ ಜಾಗದಲ್ಲಿ ತೆಗೆದುಕೊಡಿ ಅಂತ ನಿಮ್ನ ಕೇಳೋದಿಲ್ಲ. ಇನ್ಮುಂದೆ ನೀವು ಸಮಾಧಾನವಾಗಿ ಇರಿ ಮಾವಯ್ಯ. ಹಾಗೆ ಅಂತ ಅವರಿಬ್ಬರು ನಗುತ್ತಾ ಮನೆಯೊಳಗೆ ಹೋದ್ರು. ಅಂದಿನಿಂದ ಸುವರ್ಣ ಅತಿಯಾಗಿ ತಿನ್ನುವುದನ್ನು ನಿಲ್ಲಿಸೇ ಬಿಟ್ಲು. ಇದುವೇ ಈ ದಿನದ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ರಾಜ್ಯ ಭವನ ರೀತಿ ಇರುವ ಮನೆಯಲ್ಲಿ ದೊಡ್ಡವನಾದ ಸದಾನಂದ ಕೈಯಲ್ಲಿ ಹಣವನ್ನು ತೆಗೆದುಕೊಂಡು, ಸುಧಾಕರ್, ತಗೋ ಹಣನ, ಅಷ್ಟರಲ್ಲಿ ಎಲ್ಲೋದೆ? ಹಾಗೆ ಅಂತ ಹೇಳ್ತಾ ಇರುವಾಗ ಅವನ ಹೆಂಡತಿಯಾದ ಸಗಾಮಣಿ ಕೋಪದಿಂದ ಅಲ್ಲಿಗೆ ಬಂದು ತನ್ನ ಗಂಡನ ಕೈಯಲ್ಲಿರುವ ಹಣವನ್ನು ನೋಡಿ, ಇಷ್ಟು ಹಣ ಯಾರಿಗೆ ರೀ?
ಪಕ್ಕದ ಊರಲ್ಲಿರುವ ದೇವಸ್ಥಾನದಲ್ಲಿ ನನ್ನ ಹೆಸರಿಗೆ ಪುರೋಹಿತರು ಅನ್ನದಾನ ಮಾಡ್ತಾ ಇದ್ದಾರೆ, ಅವರಿಗೆ ಕೊಡ್ಬೇಕು ಅಂತ ತಮ್ಮ ಕೇಳ್ತಾ ಇದ್ದ. ಆ ಮಾತು ಕೇಳಿ ಸದಾಮಣಿಗೆ ಕೋಪ ಬಂದು, ಅನ್ನದಾನನೂ ಇಲ್ಲ ಏನೂ ಇಲ್ಲ, ನಿಮ್ ತಮ್ಮ ಸುಳ್ಳು ಹೇಳ್ತಿದ್ದಾರೆ. ಈ ಹಣವನ್ನು ನಿಮ್ ತಮ್ಮನೇ ಕೂಡಿಡ್ತಿದ್ದಾರೆ, ನಿಮ್ಗೆ ಅರ್ಥ ಆಗಲ್ವಾ? ಅಯ್ಯೋ ಹುಚ್ಚಿ, ನಮ್ಮ ರೂಮಲ್ಲಿ 2 ಗಾಡ್ರೇಜ್ ಇದೆ, ಆದ್ರೆ ನನ್ನ ತಮ್ಮನ ರೂಮಲ್ಲಿ ಒಂದೇ ಒಂದು ಸಣ್ಣ ಪೆಟ್ಟಿಗೆ ಮಾತ್ರ ಇರೋದು. ಎಲ್ಲಿ ಇಡ್ತಾ ಇದ್ದಾನೆ ಅವನ ಹಣವನ್ನು? ಹಾಗೆ ಇಟ್ರೂ ಕೂಡ ಪರವಾಗಿಲ್ಲ ಅಲ್ವಾ ಸದಾಮಣಿ? ಈ ಆಸ್ತಿಯಲ್ಲಿ ಸರಿಭಾಗ ಅವನಿಗೂ ಕೂಡ ಇದೆ ಅಲ್ವಾ? ನನ್ನ ತಮ್ಮ ನನ್ ಮಾತು ಕೇಳಿ ಕೂಲಿ ಕೆಲ್ಸನ ಮಾಡ್ತಾ ಇದ್ದಾನೆ. ಹಾಗೆ ಅಂತ ಹೇಳ್ತಾ ಇದ್ದಂಗೆ ಸುಧಾಕರ್ ಬಂದ. ಸದಾನಂದ ಹಣವನ್ನು ಕೊಟ್ಟ. ಇಲ್ಲಿ ನೋಡು ಸುಧಾಕರ್, ದೇವಸ್ಥಾನಕ್ಕೆ ಹಣವನ್ನು ಕಟ್ಟಿ ರಸೀದಿನ ತಂದ್ಕೊಡ್ಬೇಕು. ಹಾಗೆ ಅಂತ ಹೇಳಿದಾಗ ಸುಧಾಕರ್, ಸರಿ ಅತ್ತಿಗೆ. ಹೌದು, ಏನಣ್ಣ ಇದು ಹೊಸದಾಗಿ ರಸೀದಿ ಎಲ್ಲ ಕೇಳ್ತಾ ಇದ್ದಾರೆ? ಅವಳು ಹಾಗೇನೆ, ನೀನು ಹೊರಡು. ಹಾಗೆ ಅಂತ ಮಾತಾಡ್ತಾ ಇರುವಾಗ ವೈದೇಹಿ ಮನೆಯೊಳಗಿಂದ ಹೊರಗೆ ಬಂದು, ರೀ, ಆ ಹಣನ ನೀವು ತಗೋತೀರಾ ಅಂತ ಅತ್ತಿಗೆಗೆ ನಿಮ್ ಮೇಲೆ ಸಂದೇಹ. ಈ ಹಣನ ನಾನ್ ತಗೊಳ್ಳೋದ? ಹೌದು, ಈ ಹಣನ ತಗೊಂಡೋಗಿ ನಾನೇನ್ ಮಾಡ್ತೀನಿ? ನೋಡಿ ಅತ್ತಿಗೆ, ನನಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಅಣ್ಣನ ಹೆಸರಲ್ಲಿ ಅನ್ನದಾನ ಮಾಡೋದೊಂದೇ ನಂಗೆ ಗೊತ್ತಿರೋದು. ಇಷ್ಟು ದೂರ ಆದ್ಮೇಲೆ ನಿಜ ಹೇಳಲೇಬೇಕು. ಅಣ್ಣ, ಏನಣ್ಣ, ಅತ್ತಿಗೆ ಏನ್ ನಿಜ ಹೇಳ್ತಿದ್ದಾರೆ? ಮಾವ ಸಾಯ್ತಾ ಬರ್ದಿಟ್ರಲ್ಲ ಆ ಬಿಲ್ಲು, ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ. ಸೌಗಮಣಿ, ಯಾವ ಬಿಲ್ಲುನೂ ಇಲ್ಲ. ನೀವು ಸುಮ್ನೆ ಇರ್ರಿ. ನಿಮ್ ತಂದೆ ಆಸ್ತಿನ ನನ್ನ ಹೆಸರಿಗೆ ಬರ್ದಿದ್ದಾರೆ. ಈ ಆಸ್ತಿ ಎಲ್ಲ ಇವಾಗ ನನ್ನ ಹೆಸರಲ್ಲಿದೆ. ಸರಿ, ಹಾಗಾದ್ರೆ ನಾನು ಹೇಗಾದ್ರೂ ಸಾಯ್ತೀನಿ. ಅಣ್ಣ ತಮ್ಮಂದಿರು ನೀವಿಬ್ರು ಇದೇ ಮನೆಯಲ್ಲಿ ಇದ್ಕೊಳ್ಳಿ. ಆಗ ಸುಧಾಕರ್, ಅಣ್ಣ ಯಾವ ಬಿಲ್ಲು? ಆಗ ಸದಾನಂದ ಅವರ ತಂದೆ ಬರೆದಿಟ್ಟಿದ್ದ ಪತ್ರದ ಬಗ್ಗೆ ಹೇಳಿದ. ಆ ವಿಷಯವನ್ನು ಕೇಳಿ ಸುಧಾಕರ್ ಮತ್ತು ವೈದೇಹಿ ಕಣ್ಣೀರಿಟ್ರು. ಹೀಗೆ ಅವರಿಬ್ಬರು ಅಳ್ತಾ ಇರುವಾಗ ಕೆಲಸಗಾರನಾದ ರಂಗಯ್ಯ ಅವರ ಬಟ್ಟೆ ಮೂಟೆ ಮತ್ತು ಪೆಟ್ಟಿಗೆಯನ್ನು ತಂದು ಅಲ್ಲಿ ಇಟ್ಟ. ಇಲ್ಲಿ ನೋಡಿ ಮೈದುನರೇ, ಇದೇ ನಿಮ್ಮ ಆಸ್ತಿ. ಈ ಆಸ್ತಿನ ತಗೊಂಡು ಈ ಮನೆ ಬಿಟ್ಟು ಮೊದ್ಲು ಹೊರಗಡೆ ಹೋಗಿ. ಅದಲ್ಲ ಅಣ್ಣ, ಇಲ್ಲಿ ನೋಡು ತಮ್ಮ, ನಾನ್ ಬೇಕು ಅಂತ ಹೀಗೆ ಮಾಡ್ತಾ ಇಲ್ಲ. ತಂದೆ ಏನ್ ಬರ್ದಿದಾರೋ ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀನಿ. ನಾನು ಮಾತ್ರ ಹೀಗೆ ಮಾಡದಿದ್ರೆ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ, ತಂದೆ ಆಸ್ತಿನ ಬರ್ದಿಟ್ಟಂಗೆ ಎಲ್ಲ ಆಸ್ತಿನ ನೀನೇ ಇಟ್ಕೋ. ನನಗೆ ಆಸ್ತಿ ಏನು ಬೇಡ. ಇಷ್ಟು ದಿನ ಈ ಮನೆಯಲ್ಲಿ ಹೇಗೆ ಕೆಲಸ ಮಾಡ್ಕೊಂಡಿದ್ನೋ ಇನ್ ಮುಂದೆ ಕೂಡ ಕೆಲಸಗಾರನಾಗೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ನೀನ್ ನನಗೆ ಅಣ್ಣ ಮಾತ್ರ ಅಲ್ಲ, ನನ್ನ ತಂದೆ. ನಿನ್ನ ಅತ್ತಿಗೆನ ನೋಡದೆ ನನ್ನಿಂದ ಇರಕ್ಕಾಗಲ್ಲ. ನಾ ಈ ಮನೆಯಲ್ಲೇ ಇರ್ತೀನಿ. ಹಾಗೆ ಹೇಳಿದಾಗ ವೈದೇಹಿ ಅವಳ ಮನಸ್ಸಲ್ಲಿ, ಈ ಮನುಷ್ಯನಿಗೆ ಏನು ಹುಚ್ಚಿಡ್ದಿದ್ಯಾ? ಹೇಗೂ ಇಷ್ಟು ವರ್ಷ ಈ ಮನೆಯಲ್ಲಿ ಕೆಲಸನೇ ಮಾಡ್ಕೊಂಡಿರೋದು, ಮತ್ತೆ ಇನ್ನೂ ಕೆಲಸಗಾರನಾಗಿ ಇರ್ತೀನಿ ಅಂತ ಏನ್ ಹೇಳ್ತಿದ್ದಾರೆ? ಈ ಮನೆಯಿಂದ ಒಂದ್ಸಲ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಬೆಳಿಗ್ಗೆ ಎದ್ದಾಗಿನಿಂದ ನಿದ್ರೆ ಮಾಡುವ ತನಕ ಕೆಲ್ಸ ಅಂತ ಕೆಲಸ ಮಾಡಿಸ್ಕೋತಾರೆ. ಇವತ್ತು ನಮ್ಗೆ ಮೋಕ್ಷ ಸಿಕ್ತು, ಈ ಮನೆಯಿಂದ ಹೊರಗೆ ಹೋಗೋಣ ಅಂತ ನೋಡಿದ್ರೆ ಈ ಮನೆಯಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಇಷ್ಟೊಂದು ಬೈದ್ರು, ಇವ್ರೇನು ನಾಚಿಕೆ ಇಲ್ದೆ ಇಲ್ಲೇ ನಿಂತಿದ್ದಾರೆ. ಇವಾಗಾದ್ರೂ ಮೋಕ್ಷ ಸಿಕ್ತು, ಮನೆ ಬಿಟ್ಟು ಹೊರಗೆ ಹೋಗೋಣ ಅಂದ್ರೆ ಇನ್ಮುಂದೆ ನಾನ್ ಮಾತಾಡದಿದ್ರೆ ಸರಿಯಾಗಲ್ಲ. ಹಾಗೆ ಅಂತ ಮಾತಾಡ್ಲಿಕ್ಕೆ ಬಂದಾಗ ಸದಾನಂದ ಮಧ್ಯದಲ್ಲಿ, ಇಲ್ಲಿ ನೋಡಪ್ಪ ತಮ್ಮ, ಕೆಲಸಗಾರನಾಗಿಯ ಬೇಡ, ನನ್ನಿಂದ ಒಬ್ಬ ಕೆಲಸಗಾರನಾಗಿ ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ನನಗೆ ನಿಮ್ನ ಅತ್ತಿಗೆನ ಬಿಟ್ಟು ಈ ಮನೆಯಿಂದ ಹೋಗಕ್ಕಾಗಲ್ಲ. ನಿಮ್ನ ನೋಡದೆ ನನ್ನಿಂದ ಬದುಕಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ತಂದೆ ತಾಯಿ ಅಲ್ವಾ? ಆ ಮಾತನ್ನು ಕೇಳಿ ಸದಾನಂದನ ಮನಸ್ಸು ಕರಗಲಾರಂಭಿಸಿತು. ಅದನ್ನು ನೋಡಿದ ತನ್ನ ಹೆಂಡತಿಯ ಮಾತು ಕೇಳಿ ತನ್ನ ತಮ್ಮನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಸದಾಮಣಿ ಅವಳ ಮನಸ್ಸಲ್ಲಿ, ಏನಿವ್ರು ತಮ್ಮನ ಮಾತು ಕೇಳಿ ಕರಗ್ತಾ ಇದ್ದಾರಾ? ಇಲ್ಲ, ಇದಕ್ಕೆ ನಾನು ಜಾಗ ಮಾಡಿ ಕೊಡ್ಬಾರ್ದು. ನಾ ಇದಕ್ಕೋಸ್ಕರ ಕಷ್ಟಪಟ್ಟೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ತಮ್ಮನ ಮೇಲೆ ಇರುವ ಪ್ರೀತಿಯಿಂದ ಈ ಆಸ್ತಿನ ತಮ್ಮನಿಗೂ ತಮ್ಮನ ಹೆಂಡತಿಗೂ ಅರ್ಧ ಭಾಗ ಬರೆದುಕೊಟ್ರೆ ಹೀಗೆ ಆಗ್ಲಿಕ್ಕೆ ಬಿಡ್ಲೇಬಾರ್ದು. ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಮಧ್ಯದಲ್ಲಿ, ಇಲ್ಲಿ ನೋಡಿ ಮೈದುನರೇ, ನಮಗೆ ನಿಮ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ? ಆದ್ರೆ ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂದ್ರೆ ಮಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಅವರು ಬರ್ದಿಟ್ಟ ಆಸ್ತಿ ಪ್ರಕಾರ ನಡಿಬೇಕಲ್ವಾ? ನಿಮ್ಮ ಅಣ್ಣ ತಮ್ಮ ಪ್ರೀತಿಯ ಬಗ್ಗೆ ಈ ಊರೊಳಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಆದ್ರೆ ಮಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಹಾಗೆ ಹೇಳುತ್ತಾ ತಕ್ಷಣ ತನ್ನ ಗಂಡನನ್ನು ನೋಡಿ, ಹೇಳ್ರಿ, ಏನ್ರಿ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಮ್ ತಮ್ಮ ಅವ್ರ ಹೆಂಡತಿ ಈ ಮನೆ ಬಿಟ್ಟು ಹೊರಗೆ ಹೋಗ್ಲೇಬೇಕು ತಾನೇ? ಹಾಗೆ ಅಂತ ಹೇಳಿದಾಗ ಸದಾನಂದ, ಹೌದು ತಮ್ಮ, ನೀನು ನಿನ್ನ ಹೆಂಡತಿನ ಕರ್ಕೊಂಡ್ ಮನೆ ಬಿಟ್ಟು ಹೊರಗೆ ಹೋಗು. ಅಣ್ಣ, ಇದ್ದಕ್ಕಿದ್ದಂಗೆ ಹೊರಗೆ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲೋಗೋದು, ಯಾವ ಮನೆಯಲ್ಲಿರೋದಣ್ಣ? ಹಾಗೆ ಹೇಳಿದಾಗ ಸದಾನಂದ, ಇಲ್ಲಿ ನೋಡು ತಮ್ಮ, ಹೀಗೆಲ್ಲ ಕೇಳಿದ್ರೆ ನನಗೇನ್ ಗೊತ್ತಾಗಲ್ಲ. ಇವಾಗ ನಾನು ಹೊರಗೆ ಹೋಗು ಅಂತ ಹೇಳಿದ್ರೆ ನೀನು ಹೋಗ್ಲೇಬೇಕಾಗುತ್ತೆ. ತಕ್ಷಣ ಸಗಾಮಣಿ ಚಿಂತೆಯಲ್ಲಿ ಇರುವ ಹಾಗೆ, ಇಲ್ಲಿ ನೋಡಿ,
ನೀವು ಎಲ್ಲೇ ಇದ್ರೂ ನೀವು ನಿಮ್ಮ ಹೆಂಡತಿ ತುಂಬಾ ಸಂತೋಷವಾಗಿರ್ಬೇಕು. ಆದ್ರೆ ಏನ್ ಮಾಡೋದು, ಮಾವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ, ಅದಕ್ಕೋಸ್ಕರನೇ ನಾನು ನನ್ ಗಂಡ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಹಾಗೆ ಅಂತ ಅವ್ರನ್ನ ಹೊರಗೆ ಕಳಿಸಿ ತನ್ನ ರೂಮ್ ಒಳಗೆ ಬಂದು, ಹಬ್ಬ ಇನ್ ಮುಂದೆ ಈ ಆಸ್ತಿ ಎಲ್ಲ ನಂದೇ, ತುಂಬಾ ಚಿನ್ನ ಇದೆ, ಇದ್ರ ಜೊತೆ ಇನ್ನಷ್ಟು ಚಿನ್ನ ಮಾಡ್ಕೋಬೇಕು, ಪ್ರತಿದಿನಕ್ಕೆ ಒಂದೊಂದು ಹೊಸ ರೇಷ್ಮೆ ಸೀರೆನ ತಗೋಬೇಕು, ಈ ಆಸ್ತಿ ಎಲ್ಲ ನಂದೇ ಹಾಗೆ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ಲು. ಆದರೆ ಸುಧಾಕರ್ನ ಹೆಂಡತಿಯಾದ ವೈದೇಹಿ, ಅಕ್ಕ ಇವತ್ತು ಏನ್ ಸಾರ್ ಮಾಡ್ಲಿ, ಏನ್ ಅಡಿಗೆ ಮಾಡ್ಕೊಡ್ಲಿ ಅಂತ ಸಂತೋಷವಾಗಿ ಅವಳಿಗೆ ಮಾಡಿಕೊಡ್ತಾ ಇದ್ದಿದ್ನೆಲ್ಲ ಅವಳು ಮರ್ತೇ ಬಿಟ್ಲು. ವೈದೇಹಿ ಇಲ್ಲದೆ ಸದಾಮಣಿ ತುಂಬಾ ಕಷ್ಟಪಡ್ತಾಳೆ ಎನ್ನುವುದು ಅವಳಿಗೆ ಮರ್ತೇ ಹೋಗಿತ್ತು. ಹೊರಗಡೆ ನಿಂತಿರುವ ಸುಧಾಕರನ ಜೊತೆ ಅವನ ಹೆಂಡತಿಯಾದ ವೈದೇಹಿ, ಅವರು ಹೊರಗಡೆ ಹೋಗಿ ಅಂತ ಹೇಳಿದ್ಮೇಲೆ ಇಲ್ಲಿ ನಿಂತು ಏನ್ ಪ್ರಯೋಜನ, ನಿಮ್ಮ ಅಣ್ಣ ಅತ್ತಿಗೆ ಮನ್ಸು ಬದ್ಲಾಗಲ್ಲ. ವೈದೇಹಿ, ನಾವು ಇವಾಗ ಎಲ್ಲಿಗೋಗೋದು, ಹೇಗೆ ಇರೋದು, ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಆಲೋಚನೆ ಮಾಡ್ಲಿಲ್ಲ. ಅದಕ್ಕೆ ಅಂತ ಇಲ್ಲೇ ಇರ್ಲಿಕ್ಕಾಗಲ್ವಲ್ಲ ರೀ. ಸರಿ ಬನ್ನಿ ಎಲ್ಲಿಗಾದ್ರೂ ಹೋಗೋಣ. ವೈದೇಹಿ, ಹೋಗೋಣ ಅಂತ ಹೇಳಿದ್ರೆ ಎಲ್ಲಿಗೋಗೋದು, ಅಣ್ಣನ ಹೋಗುವಾಗ ಸ್ವಲ್ಪ ಹಣ ಕೊಟ್ಟಿದ್ರೆ ಏನಾದ್ರೂ ಬದುಕ್ಬೋದಾಗಿತ್ತು. ಹಾಗೆ ಅಂತ ಮಾತಾಡ್ತಿದ್ದಾಗ ವೀರಯ್ಯ ಮನೆ ಒಳಗಿಂದ ಬಂದು, ಅಯ್ಯ ಅಲ್ಲೊಂದು ಹಳೆ ಮನೆ ಇದೆ, ನೀವು ಸರಿ ಅಂತ ಹೇಳಿದ್ರೆ ಅಲ್ಲಿಗೋಗೋಣ. ಆಗ ಸುಧಾಕರ್, ಸರಿ ರಂಗಯ್ಯ, ನಮಗೆ ಆ ಮನೆ ತೋರಿಸು. ಹಾಗೆ ಹೇಳಿದಾಗ ರಂಗಯ್ಯ ಮೂಟೆ ಮತ್ತು ಪೆಟ್ಟಿಗೆಯನ್ನು ತೆಗೆದುಕೊಂಡು ಮುಂದೆ ಹೋದ. ಅವನ ಹಿಂದೇನೆ ಸುಧಾಕರ್ ಮತ್ತು ವೈದೇಹಿ ಹೋಗ್ತಾ ಇದ್ರು. ಹೀಗೆ ಸಮಯ ಕಳೀತು. ಆ ಹಳೆಯ ಮನೆ ಹತ್ರ ಬಂದ್ರು. ಆ ಮನೆ ನೋಡ್ಲಿಕ್ಕೆ ಗೋಡೆ ಮಾತ್ರನೇ ಇತ್ತು. ಅಯ್ಯ, ಈ ಗೋಡೆ ಮೇಲೆ ಹಚ್ಚ ಹಸಿರಿನಿಂದ ಹುಲ್ಲನ್ನು ಹಾಕೊಂಡ್ರೆ ಗುಡಿಸಲಾಗುತ್ತೆ, ನೀವು ಇಲ್ಲೇ ಇರ್ಬೋದು. ಹುಲ್ಲು ಹಾಕೋಬೇಕಾ? ಇಲ್ಲ ರೀ, ಇವಾಗ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಈ ಬಿಸಿಲಿಗೆ ಹುಲ್ಲಿನ ಮನೆಯಲ್ಲಿದ್ರೆ ತಂಪಾಗಿರುತ್ತೆ ಅಂತ ರಂಗಯ್ಯಣ್ಣ ಹೇಳಕ್ ಬರ್ತಿದ್ದಾರೆ. ಸರಿ ಅಯ್ಯ, ನಾನಿನ್ನು ಹೊರಡ್ತೀನಿ. ಹಾಗೆ ಅಂತ ರಂಗಯ್ಯ ಅಲ್ಲಿಂದ ಹೊರಟು ಹೋದ. ಆ ನಂತರ ಗಂಡ ಹೆಂಡತಿ ಇಬ್ಬರು ಹೊಲಕ್ಕೆ ಹೋಗಿ ಹಚ್ಚ ಹಸಿರಿನಿಂದ ಕೂಡಿರುವ ಹುಲ್ಲನ್ನು ತೆಗೆದುಕೊಂಡು ಬಂದು ಗುಡಿಸಲು ಕಟ್ಟಲು ಆರಂಭಿಸಿದ್ರು. ಹೀಗೆ ಸಿಕ್ಕಿದ ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ರು. ಸದಾನಂದ ಚಿಂತೆ ಮಾಡುವುದನ್ನು ನೋಡಿ, ಏನ್ರಿ ಇವತ್ತು ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ದೀರಾ, ಏನ್ ವಿಷಯ? ನಿನ್ನ ಮಾತು ಕೇಳಿ ನನ್ನ ತಮ್ಮನನ್ನು ಈ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ಟೆ. ನನ್ನ ತಮ್ಮ ನಮ್ಮನ್ನ ತಂದೆ ತಾಯಿಯಾಗಿ ಆಲೋಚನೆ ಮಾಡ್ದ, ಆದ್ರೆ ನಾವು ಅವನನ್ನು ಮನೆ ಕೆಲಸದವನಾಗಿ ಕೂಡ ಇಟ್ಕೊಳ್ಳಿಲ್ಲ. ಅವನಿಗೆ ಓದ್ಲಿಕ್ಕೆ ಬರಲ್ಲ ಅಂತ ನಮ್ಮ ತಂದೆ ಬರೆದಿದ್ದ ಆಸ್ತಿ ಪತ್ರವನ್ನು ನಿನ್ನೆಸರಿಗೆ ಬದಲಾಯಿಸ್ಕೊಂಡೆ. ಇವಾಗ ಈ ಆಸ್ತಿನೆಲ್ಲ ಏನ್ ಮಾಡ್ತೀಯ ಸೌಗಾಮಣಿ? ಹಾಗೆ ಅಂತ ಕೇಳಿದಾಗ ಸೌಗಾಮಣಿ ಏನು ಮಾತನಾಡದೆ ಮೌನವಾಗಿ ಇದ್ಲು. ನಾನು ಚೆನ್ನಾಗಿರ್ಬೇಕು ಅಂತ ನನ್ನ ತಮ್ಮ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇದ್ನಂತೆ. ಅದ್ರ ಬಗ್ಗೆ ಪುರೋಹಿತರು ನನಗೆ ಹೇಳುವಾಗ ಅವರು ಮಾತು ಕೇಳಿ ನನಗೆ ಎಷ್ಟೊಂದು ದುಃಖ ಆಯ್ತು ಅಂತ ಗೊತ್ತಾ ನಿನಗೆ? ನಿನ್ನ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಹಾಗೆ ಅಂತ ಹೇಳಿದಾಗ ಸೌಗಾಮಣಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಸುಧಾಕರ್ ಯಾರಿಗೆ ತಿಳಿಯದೆ ತನ್ನ ಅಣ್ಣನನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಅದರಿಂದ ಅವನಿಗೆ ತೃಪ್ತಿ ಸಿಕ್ತಿತ್ತು. ಅದರಿಂದ ಅವನು ಸಂತೋಷವಾಗಿ ನಿದ್ರೆ ಮಾಡ್ತಾ ಇದ್ದ. ರಂಗಯ್ಯ ಮಾಡುವಂತಹ ಅಡಿಗೆ ಸದಾಮಣಿಗೆ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಇದರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಇದನ್ನ ಹೇಗಿನ್ನು ತಿನ್ನೋದು? ಅಮ್ಮ, ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೆ, ನೀವು ಇದ್ದಕ್ಕಿದ್ದಂಗೆ ಅಡಿಗೆ ಕೆಲಸ ಮಾಡು ಅಂದ್ರೆ ನನಗೆ ಮಾತ್ರ ಹೇಗೆ ಅಡಿಗೆ ಮಾಡಕ್ ಬರುತ್ತೆ? ಹಾಗೆ ಅಂತ ಹೇಳಿದ. ಗಂಡ ಹೆಂಡತಿಗೆ ಸರಿಯಾದ ಅಡುಗೆ ಇಲ್ಲದೆ ಹಾಸ್ಪಿಟ್ಲಲ್ಲಿ ಮಲಗಬೇಕಾದ ಪರಿಸ್ಥಿತಿ ಬಂತು. ಅವರನ್ನು ನೋಡಲು ಸುಧಾಕರ್ ಮತ್ತು ವೈದೇಹಿ ಬಂದ್ರು. ಮೈದುನರೇ, ನಾವು ನಿಮ್ಗೆ ಮೋಸ ಮಾಡ್ದೋ, ಅದಕ್ಕೇನೆ ನಮ್ಗೆ ಈ ಪರಿಸ್ಥಿತಿ, ನಮ್ನ ಕ್ಷಮಿಸಿ. ಅಯ್ಯೋ ಅತ್ತಿಗೆ, ತಾಯಿ ಎಲ್ಲಾದ್ರೂ ಮಗನ್ ಜೊತೆ ಕ್ಷಮೆ ಕೇಳುವುದಾ? ಹಾಗೆ ಎಲ್ಲ ಮಾತಾಡ್ಬೇಡಿ. ಹಾಗೆ ಅಂತ ಹೇಳಿ ಅಂದಿನಿಂದ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡಿದ್ರು.